ಯಾಕ್ರಿ ಇದೆಲ್ಲ ಮಾಡ್ತಿದ್ದೀರಾ? ಹಸ್ಬೆಂಡು ಗಂಡ ಹೆಂಡತಿ ರೂಮಲ್ಲಿ ರೋಜ್ ಹೂವು ಅಲಂಕಾರ ಮಾಡಿದ್ರೆ ಏನರ್ಥ? ಏನರ್ಥ? ಅಯ್ಯೋ ನೆನ್ಸ್ಕೊಂಡ್ರೇನೆ ನಾಚಿಕೆ ಆಗುತ್ತೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ 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 ಅಯ್ಯೋ, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ನೀವು ಯಾಕ್ರಿ ನಗ್ತಾ ಇದ್ದೀರಾ? ಸರ್ ಸಾರಿ ಸರ್, ದೀಪಾ ಮೇಡಮ್ನ ನೆನೆಸ್ಕೊಂಡು ನಗಾಡ್ದೆ ಅಷ್ಟೇ. ಬಿಟ್ರೆ ನಾನು ನೋಡು ನಗ್ತೀರಾ? ಹೋಗ್ರಿ, ಬೇರೆ ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗಿ. ಅಯ್ಯೋ ಇರಿ ಜಾಜಕ್ಕ, ಅವ್ರನ್ನ ಯಾಕೆ ಕಳಿಸಿದೀರಾ? ಹೂ ಜೋಡ್ಸೋದಿನೋ ಬಾಕಿ ಇದೆ. ಈಗ ಹೋಗ್ತೀರಾ ಇಲ್ವಾ ನೀವು? ಸರಿ ಸರ್, ಹೋಗ್ತೀನಿ. ಹಸ್ಬೆಂಡು ಏನ್ರಿ ನಿಮ್ದು? ನಾನು ಹೇಳೋದನ್ನ ಕಲ್ಪನೆ ಮಾಡ್ಕೊಂಡ್ರ? ಹೆಂಗಿತ್ತು ಹಾಡು? ರವಿಚಂದ್ರನ್ ಸರ್ ಸಾಂಗ್ ತರ ನಾವು ಆಡ್ಬೋದು ಕುಣಿಬೋದು ಅಂತ ಕನ್ಸ್ ಕಾಣ್ತಿದ್ರೆ ಅದು ಬರೀ ಭ್ರಮೆ ಅಷ್ಟೇ. ನನ್ ಪರ್ಮಿಷನ್ ಇಲ್ಲದೆ ಇದನ್ನೆಲ್ಲ ಯಾಕೆ ಅರೇಂಜ್ ಮಾಡಿದ್ರಿ? ಏನ್ ಹಸ್ಬೆಂಡ್ ನೀವು ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಅರಿತಾರ? ನಮ್ಮಿಬ್ರು ಶೋಭನಕ್ಕೆ ಇದನ್ನೆಲ್ಲ ತಯಾರಿ ಮಾಡಿದ್ದು. ಬೇಗ ಬನ್ನಿ. ದಿಸ್ ಇಸ್ ಟೂ ಮಚ್. ನಿಮ್ ಮನೆಗೆ ಬಂದಾಗ್ಲೂ ಇದೇ ತರ ಶಾಸ್ತ್ರ ಅಂತ ಏನೇನು ಅರೇಂಜ್ ಮಾಡಿದ್ರಲ್ಲ, ಆಗ್ಲೂ ನಾನು ನಿಮ್ಮನ್ನ ಟಚ್ ಕೂಡ ಮಾಡಿಲ್ಲ. ಈಗ ಇದೆಲ್ಲ ಆಗತ್ತಂತ ಹೇಗೆ ಅನ್ಕೊಂಡ್ರಿ? ಹಸ್ಬೆಂಡು ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ವಿಚ್ಛೇದನ ಕೊಡಲ್ಲ. ನೋಡಿ, ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಿ.